ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ರಿಲೇಷನ್ ಮನೆಗೆ. ಮತ್ತು ನಮ್ಮ ಮನೇಲಿ ಒಂದು ಎಕ್ಸ್ಟ್ರಾ ಫ್ರಿಜ್ ಇತ್ತು ಅಂತ ಅಂದ್ಬಿಟ್ಟು ಫ್ರಿಜ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಲಗೇಜ್ ಆಟೋದಲ್ಲಿ. ಇವಾಗ ನಾನು ನಮ್ಮ ಚಿಕ್ಕಮ್ಮ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ತಂಗಿ ಅವರು ಬಸ್ಸಲ್ಲಿ ಬರ್ತಿದ್ದಾರೆ. ಸೊ ಇನ್ನೂ ಏರಿಯಾದಲ್ಲೇ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀವಿ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತೀವಿ, ನೋಡ್ತಾ ಇದ್ದೀವಿ. ಪ್ಲೀಸ್ ವಾಚ್ ಇಟ್. ಸ್ಯಾಟರ್ಡೇ ಆಗಿರೋ ಕಾರಣಕ್ಕೆ ಫುಲ್ಲು ಟ್ರಾಫಿಕ್ ಇತ್ತು. ನಾವು ಹೊರಟಿರೋದೇ ನಾವು ಬೇಗ ಹೊರಟಿದ್ರು ಹೋಗೋಷ್ಟಲ್ಲೇ 5:30 ಆಗೋಗಿತ್ತು. ಹಾಂ, టికెట్ చేంజ్ లేదు అన్నారు. నేను ఇచ్చినాను. ಇಲ್ಲೇ ಇರ್ತೀರಾ ಅಕ್ಕ ನೀವು? ಮತ್ತೆ ರೊಟ್ಟಿ ಮಾಡ್ತಾ ಇದ್ದೀರಾ ನೈಟಿಗಾ? ಹಾಂ ಹಾಂ. ಅದು ತೊಟ್ಟಲ್ಲ ನೀವು? ತೊಟ್ಟಕ್ಕೆ ಬರುತ್ತಾ ಬರಲ್ಲ? ಅದೇ ಅದೇ ಟಪ್ 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 ಅನ್ನು. ಹಾಂ, ನಾನು ತೊಡ್ತಾರೆ ಅಂದ್ಕೊಂಡೆ. ಎಷ್ಟಿದೆ ನೋಡಿ ಟ್ರಾಫಿಕ್ಕು. ಹಸಮ ಮತ್ತೆ ಬರ್ತೀವಿ ನೋಡಕ್ಕೆ. ಇವಾಗ ನೋಡಿ ನೋಡಿ ಇವಾಗ ಇದೇ ನಮ್ಮ ಅಕ್ಕವ್ರ ಮನೆ, ನಾವು ಬಂದಿರೋದು ಮನೆ. ಕಿಚನ್. ಹಿಂಗೆ ಹೊರಗಡೆ ಬಂದರೆ ಇಲ್ಲೆಲ್ಲ ಸುತ್ತಮುತ್ತ ಜಾಗ ಇದೆ. ಕಾಫಿ ಯಾರಿಗೆ ಬೇಕು ಬನ್ನಿ ಎಲ್ಲರೂ. ಮುದ್ದೆ ಅಕ್ಕ ಜೇಸ್ಕೋ ಅದೇ ಅಡಗತಾನೆ ಮಾಡಿ కూరకు అడిగే రాగల అడిగే ఇంకా పొద్దున్నే పయ్యపట్టుకే ఉండేవే కదా. ಹಿಂಗೆ ನಡ್ಕೊಂಡು ಹೋಗ್ತಾನೆ ಇರಬೇಕು. ಇಲ್ಲಿಂದ ಒಂದು 10 to 15 minutes ಅಷ್ಟೇ ಹೋಗ್ತಾ ಇದ್ರೆ.
ಅಷ್ಟೇ ನೋಡಿ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಂದ ಒಂದು 15 ನಿಮಿಷ ಅಷ್ಟೇ ನಮ್ಮ ಮನೆಯಿಂದ ಇಲ್ಲಿಗೆ ಹೋಗೋದು ಈಶ ಹಪ್ಸತ್ಬೇಕು. ಇವಾಗ ನೋಡೋಣ ಅದನ್ನು ಆಟೋ ಸಿಕ್ಕರೆ ಆಟೋ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ಪಾಪು ಇದೆಯಲ್ಲ, ಸೊ ಅದಕ್ಕೆ ಇದೇ ರೋಟೆ ನೋಡಿ. ನೋಡಿ ರೋಟು ಅಲ್ಲಿ ಹೋಗಾದ್ಮೇಲೆ ವಿಡಿಯೋ ತೆಗಿತೀನಿ ಅಂತ ಅಂದ್ಬಿಟ್ಟು ನೋಡಿ. ಹಂಗೆ ನೋಡ್ತಾ ಇರಿ, ಹಂಗೆ ಹೆಂಗೆ ಹೋಗ್ಬೇಕು. ಏಮೇ ಆಟೋ ಸಿಕ್ತು, ಹಾಗೆ ಹೋಗ್ತಾ ಇದ್ದೀವಿ. ಲೇಟ್ ಆಯ್ತಂತೆ, ನೋಡೋಣ. ವೀಕೆಂಡ್ ಆಗಿರೋ ಕಾರಣಕ್ಕೆಲ್ಲ ಜನ ಜಾಸ್ತಿ ಇದ್ದಾರೆ. ಜನ ಕಾರೆಲ್ಲ ಇಲ್ಲಿ ನಿಂತ್ಕೊಂಡು ಬಂತು ಈಶಾ ಬಂತು. ಶಾಪ್ ಮಾಡ್ಬೇಕಂದ್ರೆ ಇಲ್ಲಿ ಶಾಪ್ ಮಾಡ್ಕೋಬೋದು ನಾವು. ಡಾಬಾ ಅಂತ ಓಪನ್ చేసినక్క దానికిన్నా ಜಾಸ್ತಿ ಆಗೈತೆ ನೋಡಿ. ಸಪ್ಪತ್ ವ್ಯಾಪಾರ ಮೇಬಿ ಜನ ಮುಗಿತಾ ಏನೋ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ. త్రిశూల పెట్టింటానే మేము అట్లా నేను నంది ఉన్నాడు వచ్చింది, త్రిశూల్ ఉన్నాడు రాలేదు. అచ్చనా మేము అట్లా వచ్చింది అచ్చనా, దానికి మాకు కన్ఫ్యూజ్ అయిపోయా. చూడాను అమిత్ ಆಗೋಕೆ ಅಲ್ಲಿಂದ ಬರೋದು. ಅಲ್ಲಿ ಇದೆಯಲ್ಲ ವೈಟ್ ಕಲರ್ ಇದೆಯಲ್ಲ, ಅಲ್ಲಿಂದ ಬಿಡೋದು. ನೋಡಿ ಝೂಮ್ ಹಾಕೊಂಡು ನೋಡಿ ಎಷ್ಟು ಜನ ಇದ್ದಾರೆ ಇವತ್ತು ವೀಕೆಂಡ್ ಆಗಿರೋಕ್ಕೆ. ಫುಲ್ಲು ಜನ. ತ್ರಿಶೂಲ್ ಇದೆ ನೋಡಿ, ತ್ರಿಶೂಲ್ ಝೂಮ್ ಆಗ್ತೀವಿ ನೋಡಿ. ತ್ರಿಶೂಲ್ ವಿಡಿಯೋ ತೆಗಿಯಕ್ಕೆ ಬಿಡಲ್ಲ, ನೋಡ್ತೀವಿ ತೆಗಿತೀವಿ. చూడు పండ్లు ఓపెన్ చేసి తెలియదు, చూస్తా. ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಮನೆಗೆ
ಅಲ್ಲಿ ಮುಗ್ದೆ ಹೋಗ್ಬಿಟ್ಟಿತ್ತು. ಸೊ ಸುಮ್ಮನೆ ಹೋಗ್ಬಿಟ್ಟು ವಿಸಿಟ್ ಕೊಡೋಣ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಬಂದುಬಿಟ್ರಿ. ಮತ್ತು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ದೂರಕ್ಕೆ ಆಟೋ ಸಿಕ್ತು, ಬರ್ಬೇಕಾದ್ರೆ ಆಟೋ ಸಿಕ್ತು, ಅದಕ್ಕೆ ಮುಂಚೆಗೆ ಬಂದುಬಿಟ್ರಿ. ಇದು ನೆಕ್ಸ್ಟ್ ದಿನ ಲಾಗ್ ಆಗಿರುತ್ತೆ. ಮತ್ತು ನಮಗೆ ಹೂವು ಬೇಕಿತ್ತು, ನಮ್ಮ ಅಕ್ಕ ಅವ್ರದ್ದೇ ಹೂವು ಬೆಳೆಸಿದ್ರು, ರೋಸ್ ಹೂವು. ಸೊ ಕುಯ್ಕೊಬರೋಣ, ಕಟ್ ಮಾಡ್ಕೊಬರೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ವಿ. ಹಂಗೆ ಇದೆಲ್ಲ ಬೇರೆಯವ್ರದ್ದು, ಇದೆಲ್ಲ ನಮ್ಮದಲ್ಲ. ಮುಂದೆ ಹೋದರೆ ಒಂದು ಸ್ವಲ್ಪ ದೂರ ಹೋಗ್ಬೇಕಷ್ಟೇ. ಅಲ್ಲಿಂದ ಒಂದು 5 ನಿಮಿಷನೂ ಆಗಲ್ಲ, ಒಂದು 500 ಮೀಟರ್ಸ್ ಆಗುತ್ತೆ ಅಷ್ಟೇ. ಹಂಗೆ ಕಟ್ ಮಾಡ್ಕೊಂಡು ಮನೆಗೆಲ್ಲ ರಿಟರ್ನ್ ಆದ, ಯಾವತ್ತಿನ ದಿವಸನೇ ರಿಟರ್ನ್ ಆದ್ರಿ. ಇದೆಲ್ಲ ಇದೆ ನೋಡಿ ನಮ್ಮ ಅಕ್ಕಂದು ತೋಟ ಬಂದುಬಿಟ್ಟು ರೋಸ್ ಹೂವು. ನಮ್ಮ ಬೆಂಗ್ಳೂರು ತೊಗೊಂಡೋಗೋಕೆ ಹೂವು ಕಿತ್ಕೊತಾ ಇದ್ದೀವಿ. ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ, ಊಟ ಮಾಡಿ ಆಮೇಲೆ ಬರ್ತೀವಿ. ನೋಡೋಣ ಕಿತ್ಬಿಟ್ಟು ಎಷ್ಟೇ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಅಕ್ಕವ್ರದ್ದೇ ಇದು. ರೋಸೆಲ್ಲ ಕಟ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆಗಿಬಿಟ್ಟು ಮತ್ತೆ ಅಲ್ಲೆಲ್ಲ ಟಿಫನ್ ತಿನ್ಕೊಂಡ್ಬಿಟ್ಟು ಮತ್ತೆ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗಿಬಿಡ್ತಾಯಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. 2 ಡೇಸ್ ಲಾಗ್ ಆಗಿತ್ತು ಇದು, ಸ್ಯಾಟರ್ಡೆ ಸಂಡೇ. ವೀಕೆಂಡ್ ಹಂಗೆ ಹೊರಟೋಯ್ತು. ಸೊ ಮತ್ತೆ ಊರಿಂದ ಬರಬೇಕಾದ್ರೆ ಕ್ಯಾಪ್ಚರ್ ಏನು ಮಾಡಿಲ್ಲ. ಮತ್ತು ಮೆಜೆಸ್ಟಿಕಲ್ಲಿ ಬಸ್ ಹತ್ತಾದ್ಮೇಲೆ ಕ್ಯಾಪ್ಚರ್ ಮಾಡಿದ್ರು. ಸೊ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.